ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು, ಅಮೂಲ್ಯ ವಾಕ್ಯವನ್ನು, ನಿತ್ಯ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಶ್ರೀ ಲೂಕನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಲೂಕ್. ಲೂಕನ ಸುವಾರ್ತೆ ಮೊದಲನೇ ಅಧ್ಯಾಯ 57ರಿಂದ 80 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ಲೂಕನ್ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯವನ್ನು 3 ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಮೊದಲನೇ ಅಧ್ಯಾಯ 57ರಿಂದ 80 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ತಂದೆ ದೇವರ 13 ಕೃತ್ಯಗಳನ್ನು ನಾವು ನೋಡ್ಬೋದು. 13 ಆಕ್ಟ್ಸ್ ಆಫ್ ಗಾಡ್ ಫಾರ್ ಮೆಸ್ಸಾಯ. ಮೆಸ್ಸಿಯನಿಗಾಗಿ ದೇವರ 13 ಕೃತ್ಯಗಳ ಹಿನ್ನೆಲೆಯನ್ನು, 13 ಬ್ಯಾಕ್ಗ್ರೌಂಡ್ ಆಕ್ಟ್ಸ್ ಆಫ್ ಗಾಡ್ ಫಾರ್ ಮೆಸ್ಸಾಯ ದ ಕಿಂಗ್. ಒಂದೊಂದಾಗಿ ಅವುಗಳನ್ನು ನಾವು ನೋಡಿಕೊಳ್ಳೋಣ. ಇದು ಬೇರೆ ಬೇರೆಯವರ ಜೀವನದಲ್ಲಿ ಇರುವಂಥದ್ದು. ಎಲಿಜಬೆತಳ ಜೀವನ, ಜಕರ್ಯನ ಜೀವನ, ಸ್ನಾನಿಕನಾದ ಯೋಹಾನನ ಜೀವನ, ಇವುಗಳಲ್ಲಿದ್ದಾಗ್ಯೂ ಕೂಡ ಇವೆಲ್ಲವೂ ಕೂಡ ಕ್ರಿಸ್ತನ ಕಡೆಗೆ ಸೂಚಿಸುವಂಥದ್ದು, ತೋರಿಸುವಂಥದ್ದು, ಬಿಂಬಿಸುವಂಥದ್ದು ಆಗಿರ್ತದೆ. 57ನೇ ವಚನ, ಲೂಕನ್ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯದ 57ನೇ ವಚನದಲ್ಲಿ, ಎಲಿಸಬೇತಳಿಗೆ ಹೆರಿಗೆಯ ಕಾಲ ಬಂದಾಗ ಆಕೆಯೊಂದು ಒಬ್ಬ ಮಗನನ್ನು ಹೆತ್ತಳು. 58ನೇ ವಚನದ ಪ್ರಕಾರವಾಗಿ ಕರ್ತನು ತನ್ನ ಮಹಾಕರುಣೆಯನ್ನು ಆಕೆಯ ಮೇಲೆ ತೋರಿಸಿದ್ದನ್ನು ಆಕೆಯ ನೆರೆಯವರು, ಬಂಧುಗಳು ಕೇಳಿ ಭಾಳ ಸಂತೋಷ ಪಡ್ತಾರೆ. ಹಾಗಾದರೆ ಮೊಟ್ಟ ಮೊದಲನೇದಾಗಿ ತಂದೆ ದೇವರ ಒಂದು ಕೃತ್ಯ ಏನಂತ ಹೇಳಿದರೆ ಮಹಾಕರುಣೆ. ಆಕೆಯ ಮೇಲೆ ಮಹಾಕರುಣೆ ತೋರಿಸಿದ್ದರಿಂದ ಎಲಿಜಬೆತಳ ಮೇಲೆ ಮಹಾಕರುಣೆ ದೇವರು ತೋರಿಸಿದ್ದರಿಂದ ಆಕೆ ಮುಖಾಂತರವಾಗಿ ಮಹಾಪ್ರವಾದಿ ಸ್ನಾನಿಕನಾದಂಥ ಯೋಹಾನನು, ಯಾಕೆ ಮಹಾ ಅಂತ ಹೇಳ್ತೇನೆ ಅಂತ ಹೇಳಿದರೆ, ಲೂಕನ್ ಬರೆದ ಸುವಾರ್ತೆ 1:15ರಲ್ಲಿ ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು ಎಂಬುದಾಗಿ ಹೇಳಲಾಗಿತ್ತು. ಮತ್ತು ಅದೇ ರೀತಿಯಾಗಿ ಆ ಮಹಾ ಕರುಣೆ, ಮಹಾಪುರುಷನು, ಮಹಾ ರಕ್ಷಕನು, ಮಹಾಮೆಸ್ಸಿಯನ್, ಇದು ದೇವರ ಮೊದಲನೇ ಕೃತ್ಯ. ಅದಾದ ನಂತರ ಆ ಮಗು ಸ್ನಾನಿಕನಾದ ಯೋಹಾನನಿಗೆ ಸುನ್ನತಿ ಆಯಿತು. ಮತ್ತು ಜಕರಿಯನ ಹತ್ರ ಬಂದು ನಾಮಕರಣ ಮಾಡಲಿಕ್ಕೆ ಏನು ಹೆಸರು ಕೊಡೋಣ. ಸಾಮಾನ್ಯವಾಗಿ ತಂದೆ ಹೆಸರು ಕೊಡ್ತಾರೆ, ಜಕರಿಯನ್ ಅಂತ ಹೇಳ್ಬಿಟ್ಟು. ಆದರೆ ಶಿಶುವಿನ ತಾಯಿ ಇಲ್ಲ, ಯೋಹಾನ ಅಂತ ಹೆಸರು ಇಡಬೇಕೆಂಬುದಾಗಿ ಹೇಳಿದಾಗ, ಅಂಥ ಹೆಸರು ಯಾರು ನಮ್ಮ ಬಂಧು ಬಳಗದವರಲ್ಲಿ ಇಲ್ಲಲ್ಲ ಅಂತ ಹೇಳಿದಾಗ, ಸರಿ ತಂದೆಯನ್ನು ಕೇಳ್ಬಿಡೋಣ ಅಂತ ಹೇಳ್ಬಿಟ್ಟು ತಂದೆ ಜಕರಿಯನ ಹತ್ರ ಬಂದುಬಿಟ್ಟು ಕೇಳಿದಾಗ ಒಂದು ಬರೆಯುವ ಹಲಗೆಯನ್ನು ತಕ್ಕೊಂಡು ಬಂದಾಗ ಅವನು ಬರೀತಾನೆ, ಯೋಹಾನನು, ಶಿಶುವಿನ ಹೆಸರು ಯೋಹಾನ. ಆ ರೀತಿಯಾಗಿ ಬರೆದ ತಕ್ಷಣ ಅವರೆಲ್ಲರೂ ಆಶ್ಚರ್ಯಪಟ್ಟರು. ಕೂಡಲೇ ಜಕರಿಯನಿಗೆ ಮಾತು ಬಂದುಬಿಡ್ತು. ಅವನು ಮೂಕನಾಗಿದ್ನಲ್ವೋ, ಈಗ ಮಾತು ಬಂತು. ಅವನು ಮಾತಾಡಿ ದೇವರನ್ನು ಕೊಂಡಾಡಿದ. ಎರಡನೇ ದೇವರ ಕೃತ್ಯ, ಮೊದಲನೇದಾಗಿ ಮಹಾಕರುಣೆ ಹೆಂಡತಿಗೆ, ಜಕರಿಯನ ಹೆಂಡತಿಗೆ ಎಲಿಸಬೆತಳಿಗೆ ತೋರಿಸಿದರು. ಆದರೆ ಈಗ ದೇವರು ಆ ಜಕರಿಯನಿಗೆ ಮಾಡಿದ ಎರಡನೇ ಕೃತ್ಯ ಏನಂದರೆ, ಅವನು ದೇವರನ್ನು ಕೊಂಡಾಡುವಂತೆ
ಅವನ ಮೂಕತನವನ್ನು ಸ್ವಸ್ಥ ಮಾಡಿ ಮಾತನಾಡುವಂತೆ ಮಾಡಿದರು. ಈ ಒಂದು ಘಟನೆ ಸುತ್ತಲೂ ವಾಸ ಮಾಡುತ್ತಿದ್ದವರಿಗೆ ಭಯವನ್ನು ಉಂಟು ಮಾಡಿತು. ಯೂದಾಯದ ಬೆಟ್ಟದ ಪ್ರಾಂತದಲ್ಲೆಲ್ಲ ಈ ಸಂಗತಿಗಳನ್ನು ಜನರು ಮಾತಾಡ್ಕೊಳ್ತಿದ್ರು. ಸರಿ, ಮುಂದೆ ಏನಾಯಿತು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿರಿ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 66ನೇ ವಚನ. ಭಾಳ ದೊಡ್ಡ ಅಧ್ಯಾಯ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 66ನೇ ವಚನದಲ್ಲಿ ಕೇಳಿದವರೆಲ್ಲರೂ ವಿಸ್ಮಯಗೊಂಡರು. ಈ ಮಗು ಅಂದರೆ ಸ್ನಾನಿಕನಾದ ಯೋಹಾನನು ಈ ಮಗು ಎಂಥವನಾಗುವನ ಅಂತ ಹೇಳ್ಬಿಟ್ಟು ಪ್ರಶ್ನೆ ಹಾಕಿಕೊಂಡ್ರು. ಆದರೆ ಆಶ್ಚರ್ಯ ಏನಂತ ಹೇಳಿದರೆ, ಕರ್ತನ ಹಸ್ತವು ಆ ಮಗುವಿನ ಮೇಲೆ ಇತ್ತು. ಕರ್ತನ ಹಸ್ತವು. ಆದ ಕಾರಣ ದೇವರ 13 ಕೃತ್ಯಗಳಲ್ಲಿ 3ನೇ ಕೃತ್ಯ ಏನಂದರೆ ದೇವರ ಹಸ್ತ ಯೋಹಾನನ ಮೇಲಿತ್ತು. ಯಾಕಂತ ಹೇಳಿದ್ರೆ ಆ ಯೋಹಾನನೇ ಮೆಸ್ಸಿಯನಿಗೆ ಮುಂದೂತನಾಗಿ ದೇವರು ಉಪಯೋಗಿಸಿಕೊಳ್ಳಬೇಕಾಗಿದೆ. ಆದ ಕಾರಣ ಕರ್ತನ ಹಸ್ತವು ಆ ಮಗುವಿನ ಮೇಲಿತ್ತು. ಅಷ್ಟೇ ಅಲ್ಲ, ಅನಂತರ ನಾವು ನೋಡುವಾಗ ಜಕರಿಯನ ಬಾಯಿ ಬಂದುಬಿಟ್ಟಿದೆ. ಈಗ ಮೂಕತನ ಹೋಗಿಬಿಟ್ಟಿದೆ. ಅವನು ಈಗ ಪ್ರವಾದಿಸ್ತಾನೆ, ಹಾಡಾಡ್ತಾನೆ. ಅದು ಭಾಳ, ಅದರಲ್ಲಿ ಅನೇಕ ವಿಷಯಗಳು ದೇವರ ಬಗ್ಗೆ ಇರುವಂಥದ್ದು. ನೋಡೋಣ ಬನ್ನಿರಿ ಅದರಲ್ಲಿ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಜಕರಿಯನು ಪವಿತ್ರಾತ್ಮ ಭರಿತನಾಗಿ ಈ ರೀತಿಯಾಗಿ ಪ್ರವಾದಿಸ್ತಾನೆ. 68ರಿಂದ ಇರುವಂಥ ವಾಕ್ಯ ಭಾಗದಲ್ಲಿ ಭಾಳ ದೊಡ್ಡ ಪ್ರವಾದನೆ. ಅದರಲ್ಲಿ ಏನೆಲ್ಲ ಇದೆ, ದೇವರ ಬಗ್ಗೆ, ದೇವರ ಕೃತ್ಯಗಳ ಬಗ್ಗೆ ಏನೆಲ್ಲ ಇದೆ ಅಂತ ನೋಡುವಾಗ 68ನೇ ವಚನ, ಇಸ್ರಾಯೇಲಿನ ದೇವರಾದ ಕರ್ತನಿಗೆ ಸ್ತೋತ್ರವಾಗಲಿ ಎಂಬುದಾಗಿ ಹೇಳುವಾಗ ದೇವರ ವಿಷಯದಲ್ಲಿ ಆತನು ಇಸ್ರಾಯೇಲಿನ ದೇವರು ಎಂಬಂಥ ಮಾತನ್ನು ತರುವಾತನಾಗಿದ್ದಾನೆ. ಯಾಕಂದರೆ ಇಸ್ರಾಯೇಲರ ಮುಖಾಂತರವಾಗಿ ಮೆಸ್ಸಿಯನು ಬಂದದ್ದು. ಆದ ಕಾರಣ ಆ ಒಂದು ಸಿದ್ಧತೆ, ಇಸ್ರಾಯೇಲಿನ ದೇವರು ಮತ್ತು ಆತನು ತನ್ನ ಜನರನ್ನು ಸಂಧಿಸಿ, ಇಸ್ರಾಯೇಲ್ ಜನರನ್ನು ಸಂಧಿಸುವಂಥದ್ದು ದೇವರ ಕೃತ್ಯ. ಇಸ್ರಾಯೇಲಿನ ದೇವರು ಯಾಕೆ ಆತನು ತನ್ನ ಜನರನ್ನು ಸಂಧಿಸಿದ ಮೇಲೆ ಅನಂತರ ಮೆಸ್ಸಿಯನನ್ನು ಕರ್ಕೊಂಡು ಬರ್ತಾನೆ. 4ನೇ ಒಂದು ದೇವರ ಕೃತ್ಯ. 5ನೇ ದೇವರ ಕೃತ್ಯ ಇನ್ನೂ ಶಕ್ತಿಯುತವಾದದ್ದು. ಸಂಧಿಸಿದ್ದಷ್ಟೇ ಅಲ್ಲ, ಅವರನ್ನು ವಿಮೋಚಿಸಿದ್ದಾನೆ. 4ನೇದು ಸಂಧಿಸಿದ್ದಾನೆ, 5ನೇದು ವಿಮೋಚಿಸಿದ್ದಾನೆ. ಹೌದು, ನಿಜವೇ. ಪುರಾತನ ಕಾಲದಿಂದ ಆತನು ತನ್ನ ಪವಿತ್ರ ಪ್ರವಾದಿಗಳ ಬಾಯಿಂದ ಮಾತನಾಡಿದ್ದು. ವಾವ್! 6ನೇ ದೇವರ ಕೃತ್ಯ, ದೇವರು ಮಾತನಾಡಿದ್ದು. ಮೋಶೆಯ ಧರ್ಮಶಾಸ್ತ್ರದಲ್ಲಿ 500ಕ್ಕಿಂತಲೂ ಹೆಚ್ಚು ಬಾರಿ ಕರ್ತನೆಂತೆನ್ನುತ್ತಾನೆ, ಕರ್ತನು ಮೋಶೆಯ ಸಂಗಡ ಮಾತನಾಡಿದ್ದೇನೆಂದರೆ ಎಂಬಂಥ ಮಾತುಗಳು ಬರ್ತದೆ. ಮಲಾಕಿಯಲ್ಲಿನ 24 ಸಾರಿ ದೇವರು ಕರ್ತನೆಂತೆನ್ನುತ್ತಾನೆ, ಕರ್ತನ ವಾಕ್ಯ, ಕರ್ತನ ಯೆಹೋವನೆಂತೆನ್ನುತ್ತಾನೆ ಎಂಬಂಥ ಮಾತುಗಳು. ಆದ ಕಾರಣ ಇಲ್ಲಿ ಕೂಡ ದೇವರು ತನ್ನ ಪವಿತ್ರ ಪ್ರವಾದಿಗಳಿಂದ ಮಾತನಾಡಿದ್ದು ದೇವರ ಕೃತ್ಯಗಳಲ್ಲಿ ಒಂದು. ಇವೆಲ್ಲ ಮಾತನಾಡಿದ್ದು ಯಾಕಂದರೆ ಮೆಸ್ಸಿಯನನ್ನು ತರಬೇಕು, ಬರಮಾಡಬೇಕು, ಮೆಸ್ಸಿಯನ್ ಬರ್ತಾನೆ ಎಂಬುದಾಗಿ ಹೇಳುವಂಥದ್ದು. ಮತ್ತು 69-70ನೇ ವಚನದಲ್ಲಿ ದೇವರು ತನ್ನ ಸೇವಕನಾದ ದಾವೀದನ ಮನೆತನ. ಹಾಗಾದರೆ ದೇವರು ದಾವೀದನ ಕುಟುಂಬದಿಂದ ಆರಿಸಿಕೊಳ್ತಾನೆ. ದೇವರ ಒಂದು ಕೃತ್ಯ ಮೆಸ್ಸಿಯನ ಬರುವಿಕೆಗೆ ಸಿದ್ಧತೆಯಾಗಿ
ದಾವಿದನ ಕುಟುಂಬ ಅಂತ ಹೇಳಿದರೆ ಅವನ ಕುಟುಂಬದವರಷ್ಟೇ ಅಲ್ಲ, ದಾವಿದನ ವಂಶವನ್ನು, ದಾವಿದ ವಂಶ ಅಷ್ಟೇ ಅಲ್ಲ, ದಾವಿದನ ಆ ಆಳಿಕೆಯನ್ನು ನಮಗಾಗಿ ಆತನು ಆಯ್ಕೆ ಮಾಡಿದ್ದಾನೆ. ಆನಂತರ ಇನ್ನೊಂದು ಮಾತು ಕೂಡ ಅಲ್ಲಿದೆ, ಅದೇನೆಂದರೆ ನಮಗಾಗಿ ಬಲವಾದ ರಕ್ಷಣೆಯ ಕರ್ತನನ್ನು ಎಬ್ಬಿಸಿದ್ದಾನಂತೆ ದೇವರು. ಅಥವಾ ಹೀಬ್ರೂ ಭಾಷೆಯಲ್ಲಿ, ಮೂಲ ಭಾಷೆಯಲ್ಲಿ ರಕ್ಷಣೆಯ ಕೊಂಬು ಎಂಬುದಾಗಿದೆ. ದಿ ಹಾರ್ನ್ ಆಫ್ ಸ್ಯಾಲ್ವೇಷನ್. ಹಾರ್ನ್, ಈ ಕೊಂಬು ಪ್ರಾಣಿಗಳಲ್ಲಿ ಶಕ್ತಿಯನ್ನು ಒಂದು ರೆಡಿಮೇಡ್ ಸಿದ್ಧವಾಗಿರುವಂಥ ಸಿದ್ಧವಾಗಿರುವ ಆಯುಧ ಈ ಕೊಂಬು. ಯಾರೇ ಬಂದರೂ ಕೂಡ ಕೊಂಬು ಅವುಗಳಿಂದ ಅದನ್ನು ಉಪಯೋಗಿಸುವಂಥದ್ದು ಅಥವಾ ಚುಚ್ಚುವಂಥದ್ದು ಅಥವಾ ಯುದ್ಧ ಮಾಡುವಂಥದ್ದು ಅಥವಾ ಹೋರಾಡುವಂಥದ್ದು ಅಥವಾ ಹೆದರಿಸುವಂಥದ್ದು, ಅದು ಒಂದು ರೆಡಿಮೇಡ್ ಇನ್ಬಿಲ್ಟ್ ಒಳಕಟ್ಟಲ್ಪಟ್ಟಂಥ ರೆಡಿಯಾಗಿರುವ ಹುಟ್ಟಿದಂದಿನಿಂದಲೇ ಇರುವಂಥ ಒಂದು ಬಲ ಅಂತ ಹೇಳ್ಬೋದು, ಸಾಧನ ಅಂತ ಹೇಳ್ಬೋದು, ಆಯುಧ ಅಂತ ಹೇಳ್ಬೋದು. ಇದು ಯಾರ ವಿಷಯವಾಗಿ ಅಂತ ಹೇಳಿದ್ರೆ ಮೆಸ್ಸಿಯನ ಬಗ್ಗೆ. ಹಾಗಾದರೆ ತಂದೆ ದೇವರು ಮಾಡಿದಂಥ 8ನೇ ಕೃತ್ಯ ಏನಂತ ಹೇಳಿದರೆ ಬಲವಾದ ಕೊಂಬನ್ನು ಎಬ್ಬಿಸಿದಂಥದ್ದು. ಹೌದು. 9ನೇದಾಗಿ 72ನೇ ವಚನದಲ್ಲಿ ಇದೆ. ಸ್ವಲ್ಪ ಈ ವಚನಗಳು ಮೂಲ ಭಾಷೆಯಲ್ಲಿ ಹಿಂದೆ ಮುಂದೆ ಇರಬಹುದು, ಆದರೂ ಕೂಡ ನಮ್ಮ ಪಿತೃಗಳಿಗೆ ಕರುಣೆ ಈಗಾಗಲೇ ತೋರಿಸಿದ್ರೆ ಅದರ ಬಗ್ಗೆ ನಾವು ನೋಡಿದ್ವಿ. ಯಾಕಂದರೆ ಮೊದಲನೇದು ಎಲಿಸಬೇತಳಿಗೆ ದೇವರು ಮಹಾಕರುಣೆ ತೋರಿಸಿದನು. ಆದರೆ ಆ ಅಬ್ರಹಾಮನಿಗೆ 73ನೇ ವಚನ, ಪಿತೃವಾದ ಅಬ್ರಹಾಮನಿಗೆ ಆಣೆಯಿಟ್ಟು ಪ್ರಮಾಣ ಮಾಡಿರ್ತಾನೆ. ಆಣೆ ಪ್ರಮಾಣ ಅಂದರೆ ಡಬಲ್ ಗ್ಯಾರಂಟಿ. ಆಣೆಯಿಟ್ಟು ಪ್ರಮಾಣ ಮಾಡಿದ್ದಾನೆ. ಏನು ಮಾಡಿದ್ದಾನೆ, ಯಾವ ವಿಷಯದಲ್ಲಿ ದೇವರು ಮಾಡಿದ್ದಾನೆ ಎಂಬುದಾಗಿ ನೋಡುವಾಗ ಮೆಸ್ಸಿಯನ ಕುರಿತಾಗಿ, ಮೆಸ್ಸಿಯನ ಬರುವಿಕೆಯ ಕುರಿತಾಗಿ ಆಶ್ಚರ್ಯ. ಅಷ್ಟೇ ಅಲ್ಲ, ಇನ್ನೊಂದು ಸಂಗತಿ ಕೂಡ ಅಲ್ಲಿ ಮುಕ್ತಾಯವಾಗಲಿಲ್ಲ. 73ನೇ ವಚನದಲ್ಲಿ ತನ್ನ ಪವಿತ್ರ ಒಡಂಬಡಿಕೆಯನ್ನು ನೆನಪಿಗೆ ತಂದುಕೊಂಡವನಾಗಿ. ಹೌದು, ಹಳೆ ಒಡಂಬಡಿಕೆಯಲ್ಲಿ ದೇವರು ಮೆಸ್ಸಿಯನ ಬರುವಿಕೆಯ ಬಗ್ಗೆ ಹೇಳಿರುವಂಥದ್ದು ನಿಜ. ಉದಾಹರಣೆಗೆ ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ, ಆದಿಕಾಂಡ 3:15, ವಿಮೋಚನ ಕಾಂಡ 12ನೇ ಅಧ್ಯಾಯ. ಆದರೆ ಅದೇ ಸಂದರ್ಭದಲ್ಲಿ ಹೊಸ ಒಡಂಬಡಿಕೆಯ ಬಗ್ಗೆಯೂ ಯೆರೆಮೀಯನ ಗ್ರಂಥದಲ್ಲಿ, ಯೆಹೆಜ್ಕೇಲನ ಗ್ರಂಥದಲ್ಲಿ ಹೊಸ ಒಡಂಬಡಿಕೆಯ ಕುರಿತಾಗಿ ಪ್ರವಾದಿಸಿದಂಥದ್ದು ನೆನಪಿಗೆ ತಂದುಕೊಳ್ತಾನೆ. ಅದನ್ನು ಸ್ಥಾಪಿಸಿದ್ದು ಮೆಸ್ಸಿಯನ ಮುಖಾಂತರವಾಗಿ. ಸರಿ, 76ನೇ ವಚನದಲ್ಲಿ ಇನ್ನೊಂದು ದೇವರ ಕೃತ್ಯದ ಬಗ್ಗೆ ನಾವು ನೋಡಿಕೊಳ್ಳಬಹುದು. ಅದೇನಂತ ಹೇಳಿದರೆ, ಇದು ಅಂದ ಹಾಗೆ ಜಕರಿಯನು ತನ್ನ ಬಾಯಿ ಬಂದ ನಂತರ ಮಾತನಾಡುವಂಥ ಪ್ರವಾದನೆ ಇದು. ಬಹುಶಃ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟವಾಗ್ತಾ ಇತ್ತು ಅಂತ ಕಾಣ್ತದೆ. ಯಾಕಂತ ಹೇಳಿದರೆ ಯಾವಾಗಲೂ ಮಾತನಾಡಿ ಬ್ಲೆಸ್ ಮಾಡಿ ಸೇವೆಯಲ್ಲಿ ಬಾಯಿ ಭಾಳ ಪ್ರಾಮುಖ್ಯ. ಯಾಜಕನಿಗೆ ಅದು ಖಂಡಿತವಾಗಿ ಪ್ರಾಮುಖ್ಯ. ಅಂಥ ವ್ಯಕ್ತಿ ಈಗ ದೇವರು ಅವನನ್ನು ಸೈಲೆಂಟ್ ಮಾಡಿಬಿಟ್ಟಿದ್ದಾನೆ. ಅದು ಒಂದು ರೀತಿಯಿಂದ ಪನಿಷ್ಮೆಂಟ್ ಆಗಿ, ಶಿಕ್ಷೆಯಾಗಿ. ಅಂಥ ಸಂದರ್ಭದಲ್ಲಿ ಅವನು ಬಹಳಷ್ಟು ಯೋಚನೆ ಮಾಡಿರ್ಬೋದು, ಧ್ಯಾನ ಮಾಡಿರ್ಬೋದು, ಪಶ್ಚಾತ್ತಾಪ ಪಟ್ಟಿರ್ಬೋದು.
ಆ ಕಾರಣದಿಂದ ದೇವರು ಅವನಿಗೆ ಪವಿತ್ರಾತ್ಮ ಭರಿತನಾಗಿ ಪ್ರವಾದಿಸುವಂಥದ್ದನ್ನು. ಈಗ ಆಶ್ಚರ್ಯ ಏನಂದರೆ ಈ ಕುಟುಂಬದ ಬಗ್ಗೆ, ಈ ಕುಟುಂಬದಲ್ಲಿ ಮೂವರಿದ್ದಾರೆ ಸದ್ಯಕ್ಕೆ. ಜಕರಿಯನು, ಎಲಿಜಬೇತಳು, ಸ್ನಾನಿಕನಾದ ಯೋಹಾನ. ಜಕರಿಯನ ಬಗ್ಗೆ ನಾವು ನೋಡುವಾಗ, ಜಕರಿಯನು ಲೂಕ 1:67 ಪ್ರಕಾರ ಜಕರಿಯನು ಪವಿತ್ರಾತ್ಮ ಭರಿತನಾಗಿದ್ದಾನೆ. ಮತ್ತು ಎಲಿಜಬೇತಳು, ಜಕರಿಯನ ಹೆಂಡತಿಯಾದ ಎಲಿಜಬೇತಳು, ಲೂಕನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 41 ಎಲಿಜಬೇತಳು ಪವಿತ್ರಾತ್ಮ ಭರಿತಳಾಗಿ, ವಾವ್, ಗಂಡ ಹೆಂಡತಿ ಇಬ್ಬರು ಪವಿತ್ರಾತ್ಮ ಭರಿತರಾಗಿದ್ದರು. ಅದೇ ಲೂಕನ್ ಬರೆದ ಸುವಾರ್ತೆ 1ನೇ ಅಧ್ಯಾಯದ 15 ಸ್ನಾನಿಕನಾದ ಯೋಹಾನನು ಪವಿತ್ರಾತ್ಮ ಭರಿತನಾಗಿದ್ದಾನೆ. ವಾವ್! ಇಡೀ ಬೈಬಲ್ನಲ್ಲಿ ತಂದೆ, ತಾಯಿ, ಮಗು, ಗಂಡ ಹೆಂಡತಿ, ಮಗು, ಇಡೀ ಕುಟುಂಬದ 3 ವ್ಯಕ್ತಿಗಳೇ ಇದ್ದರು. ಇಡೀ ಕುಟುಂಬ ಪವಿತ್ರಾತ್ಮ ಭರಿತರಾದದ್ದು ಮತ್ತು ಪ್ರವಾದಿಸಿದ್ದು ಮತ್ತು ಆತ್ಮಗಳನ್ನು ಕರ್ತನ ಕಡೆಗೆ ನಡೆಸಿದ್ದು ಮತ್ತು ಕರ್ತನ ಮುಂದೆ ನೀತಿವಂತರಾಗಿದ್ದಿದ್ದು. ಬಹಳ ಆಶ್ಚರ್ಯದ ಕುಟುಂಬ. ಆದ ಕಾರಣ ಈಗ ತಂದೆ ಮಗುವಿನ ಬಗ್ಗೆ ಪ್ರವಾದಿಸಿ 76 ಜಕರಿಯನು ಯೋಹಾನನ ಬಗ್ಗೆ ಹೇಳುವುದು, ಮಗುವೇ, ನೀನಾದರೂ ಮಹೋನ್ನತರ ಪ್ರವಾದಿ ಎಂದು ಎಣಿಸಿಕೊಳ್ಳುವಿ. ಅಂದರೆ ದೇವರ ಮತ್ತೊಂದು ಕಾರ್ಯ ಪ್ರವಾದಿಯನ್ನು ಎಬ್ಬಿಸಿತ್ತು. ಮೆಸ್ಸಿಯನಿಗಾಗಿ ಪ್ರವಾದಿಯನ್ನು, ಸ್ನಾನಿಕನಾದ ಯೋಹಾನನನ್ನು ಎಬ್ಬಿಸಿದ್ದು. 76 ಯಾಕೆಂದರೆ ನೀನು ಕರ್ತನ ಮಾರ್ಗಗಳನ್ನು ಸಿದ್ಧ ಮಾಡುವುದಕ್ಕೆ ಆತನ ಮುಂದೆ ಹೋಗುವಿ. ಕರ್ತನಿಗೆ ಮಾರ್ಗಗಳುಂಟು, ಕರ್ತನ ಮಾರ್ಗ ಉಂಟು, ಮಾರ್ಗಗಳುಂಟು. ಆತನು ಅದನ್ನು ಇಟ್ಟಿದ್ದಾನೆ. ಅದನ್ನು ಸಿದ್ಧ ಮಾಡುವಂತೆ ದೇವರು ಈ ಯೋಹಾನನನ್ನು, ಅವನ ತಂದೆಯನ್ನು, ತಾಯಿಯನ್ನು ಕೂಡ ಸಿದ್ಧಪಡಿಸುವಂಥದ್ದು. ಕೊನೆಯದಾಗಿ 78 ನಾವು ನೋಡುವಾಗ, ನಮ್ಮ ದೇವರ ಮಮತೆಯ ಕರುಣೆಯಿಂದಲೇ, ಲವಿಂಗ್ ಕೈಂಡ್ನೆಸ್, ದೇವರ ಮಮತೆಯ ರಕ್ಷಣೆಯ ತಿಳುವಳಿಕೆ, ಪಾಪ ಕ್ಷಮಾಪಣೆ, ಇವುಗಳನ್ನೆಲ್ಲ ಸ್ನಾನಿಕನಾದ ಯೋಹಾನನು ದೇವರ ಪರವಾಗಿ ಕೊಡುವುದು ಹೇಗೆ? ದೇವರ ದಯೆಯಿಂದ, ದೇವರ ಮಮತೆಯಿಂದ. ಆ ರೀತಿಯಾಗಿ ಆಗುವಾಗ ಸ್ವರ್ಗದಿಂದ ಅರುಣೋದಯವು ಉಂಟಾಗಿ ಕತ್ತಲೆಯಲ್ಲಿಯೂ ಮರಣದ ನೆರಳಿನಲ್ಲಿ ವಾಸಿಸುವಂಥವರಿಗೂ ಕೂಡ ಬೆಳಕು, ಸಮಾಧಾನ, ಆಶ್ಚರ್ಯ. ಹೌದು, ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 57-80 ಇರುವಂಥ ವಾಕ್ಯ ಭಾಗವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.